ಯೋಗ ಮತ್ತು ಸನ್ಯಾಸ ಇದು ಎರಡರ ಲಕ್ಷಣ. ಯೋಗ ಅಂದರೆ ಏನು, ಸನ್ಯಾಸ ಅಂದರೆ ಏನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ಭಗವಂತ ವಿಶೇಷವಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದ. ಆರಂಭದಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ, ನೀನು ಕಾಮಕ್ರೋಧಗಳನ್ನು ಬಿಡಬೇಕು ಅಂತ ಕೂಡ ಹೇಳ್ತಾ ಇದ್ದೀಯ, ಕರ್ಮವನ್ನು ಮಾಡಬೇಕು ಅಂತಲೂ ಹೇಳ್ತಾ ಇದ್ದೀಯ. ಬಿಡಬೇಕೋ ಮಾಡಬೇಕೋ, ಇವುಗಳಲ್ಲಿ ಯಾವುದು ಮೇಲು, ಬಿಡೋದ ಮೇಲೋ ಮಾಡೋದ ಮೇಲೋ, ಅದನ್ನು ನಿಶ್ಚಯವಾಗಿ ನನಗೆ ಹೇಳು. ಕಾಮಕ್ರೋಧಾದಿಗಳನ್ನು ತ್ಯಾಗ ಮಾಡೋದೇ ಉತ್ತಮ ಅನ್ನೋದಾದರೆ ಅದನ್ನೇ ಮಾಡ್ತೇನೆ. ಅದಕ್ಕೆ ವಿರೋಧಿಯಾದದ್ದು, ಕಾಮ ಮತ್ತು ಕ್ರೋಧಕ್ಕೆ ಆಸ್ಪದವುಳ್ಳದ್ದು ಯುದ್ಧ ಅನ್ನುವ ಕರ್ಮ. ಈ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯ? ಭಗವಂತ ನನ್ನ ಇಲ್ಲಿ ಕೃಷ್ಣ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಆಚಾರ್ಯರು ಈ ಶಬ್ದಕ್ಕೆ ಒಂದು ವಿಶೇಷ ಅರ್ಥವನ್ನು ಹೇಳ್ತಾರೆ. ನಾವೆಲ್ಲ ದೇವರ ಮುಂದೆ ನಿಂತು ಕೃಷ್ಣ ಅಂತ ಕೂಗ್ತೇವೆ. ಏನೋ ಪ್ರಾರ್ಥನೆ ಮಾಡುವಾಗ ಅವನ ಹೆಸರನ್ನು ತೆಗೆದುಕೊಳ್ತೇವೆ ಕೃಷ್ಣ ಅಂತ. ಏನು ಕೃಷ್ಣ ಅಂದರೆ ಏನು? ನಿಯಮನಾದಿನ ಸಕಲ ಲೋಕ ಕರ್ಷಣಾತ್ ಕೃಷ್ಣ. 14 ಲೋಕ ಚೇತನಾತ್ಮಕವಾದ ಪ್ರಪಂಚವನ್ನು ನಿಯಮನ ಮಾಡುವ ಮೂಲಕ ಕರ್ಷಣೆ ಮಾಡಿದ್ದಾನೆ, ತನ್ನ ಸೆಳೆತಕ್ಕೆ ಒಳಗು ಮಾಡಿದ್ದಾನೆ. ಯತಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣತ್ವಾಂ ಬ್ರಹ್ಮವಾದಿನ. ಭಗವಂತನನ್ನು ಬಲ್ಲ ಜ್ಞಾನಿಗಳು ದೇವರನ್ನು ಕೃಷ್ಣ ಅಂತಾರೆ. ಕೃಷ್ಣ ಇದು ದೇವರ ನಾಮ ಮಾತ್ರ ಅಲ್ಲ, ಇದು ದೇವರ ಒಂದು ಗುಣ. ಏನದು ಗುಣ? ಸಕಲ ಚೇತನಾತ್ಮಕವಾದ ಪ್ರಪಂಚವನ್ನು ನಿಯಮನ ಮಾಡುವವ, ಎಲ್ಲರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಕರ್ಷಣೆ ಅವನಲ್ಲಿ ಇರುವ ಕಾರಣ ಅವನಿಗೆ ಕೃಷ್ಣ ಅಂತ ಕರೀತಾ ಇದ್ದಾರೆ. ಅರ್ಜುನನ ಮನಸ್ಸು ಅವನ ಕಡೆ ಸೆಳೆತಕ್ಕೆ ಒಳಗಾಗಿದೆ. ಅರ್ಜುನ ಕೇಳ್ತಾ ಇದ್ದಾನೆ, ಕರ್ಮಯೋಗ ಕರ್ಮ ಸನ್ಯಾಸ ಇದೆರಡರಲ್ಲಿ ಒಂದು ಹೇಳು. ನಿಜವಾಗಿ ನೋಡಿದ್ರೆ ಇವೆರಡೂ ಸೇರಿಯೇ ಮೋಕ್ಷಕ್ಕೆ ಬೇಕಾದಂತಹ ಸಾಧನ, ತತ್ವಜ್ಞಾನವನ್ನು, ಭಗವಂತನ ಅರಿವನ್ನು ಪಡೀಲಿಕ್ಕೆ ಸಾಧ್ಯ. ಈ ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತ ಸ್ವಲ್ಪ ಮಿಗಿಲು. ಇದು ಎರಡು, ಯೋಗ ಮತ್ತು ಸನ್ಯಾಸ ಅಂದರೆ ಕರ್ಮಯೋಗ ಕರ್ಮ ಸನ್ಯಾಸ, ಇದು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ, ಯಾವುದನ್ನೂ ಬಿಡುವಂತಿಲ್ಲ. ಆದರೆ ಅದರ ಮುಖ ಪುಟದ ಏನು ಬೆಲೆ ಇದೆ ಅದು ಹೆಚ್ಚು ಪ್ರಾಮುಖ್ಯತೆ ಸ್ವಲ್ಪ. ಹಾಗಂಥೇಳಿ ಆ ನಾಣ್ಯದ ನೋಟಿನ ಇನ್ನೊಂದು ಭಾಗ ಪ್ರಿಂಟೇ ಇಲ್ಲ ಅಂತಾದರೆ ಅದರದ್ದು ಎಷ್ಟೇ ಬೆಲೆ ಇದ್ದರೂ ಅದಕ್ಕೇನು ಬೆಲೆ ಇಲ್ಲ. ಎರಡೂ ಸೇರಿದಾಗ ಮಾತ್ರ. ಹೇಗೋ ಹಾಗೆ ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನ ಬೇಕಂತಾದರೆ ಕರ್ಮ ಸನ್ಯಾಸ ಕರ್ಮಯೋಗ ಎರಡೂ ಬೇಕು ಅಂತ ಭಗವಂತ
ತಾನು ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸ ಉಭಾ ಉಭೌ ತಯೋಸ್ತು ಕರ್ಮನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗ ಇದೆರಡೂ ಕೂಡ ಶ್ರೇಯಸ್ಸಿಗೆ ಸಾಧನ. ಶ್ರೇಯಸ್ಸಂದರೆ ಬಿಡುಗಡೆ, ಶ್ರೇಯಸ್ಸಂದರೆ ಮೋಕ್ಷ. ಇದಕ್ಕೆರಡು, ಈ ಎರಡು ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ. ಕ್ಷಮಿಸಬೇಕು, ಮತ್ತೊಮ್ಮೆ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿಕೊಂಡು ನನ್ನ ಈ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೆ. ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಇದು ಎರಡೂ ಕೂಡ ನಿಶ್ರೇಯಸಕರ ಉಭೌ, ಶ್ರೇಯಸ್ಸಿಗೆ ಕಾರಣವಾದದ್ದು ಎರಡೂ ಕೂಡ ಅಂತಾನೆ ಭಗವಂತ. ಇದು ಎರಡು ಒಂದನ್ನು ಬಿಟ್ಟು ಒಂದಿಲ್ಲ, ಒಂದಕ್ಕೊಂದು ಪೂರಕ. ಜೀವನದಲ್ಲಿ ಎರಡನ್ನೂ ರೂಢಿಸಿಕೊಂಡೇ ಶ್ರೇಯಸ್ಸಿಗೆ ಸಾಧನವಾದ ಬ್ರಹ್ಮಜ್ಞಾನವನ್ನು, ದೇವರ ಅರಿವನ್ನು, ನಿಶ್ಚಿತವಾದ ತತ್ವಜ್ಞಾನವನ್ನು ನಾವು ಪಡಿಬಹುದು. ತಯೋಸ್ತು, ಆ ಎರಡರಲ್ಲಿ ಕರ್ಮ ಸನ್ಯಾಸಾತ್, ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಅಂತ ಏನಿದೆ ಅದು ಸ್ವಲ್ಪ ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಬಿಡೋದಕ್ಕಿಂತಲೂ ಕೂಡ ಮಾಡೋದು, ಆ ಮಾಡುವಾಗ ಭಗವಂತನ ಪೂಜಾರೂಪವಾಗಿ ಮಾಡ್ತಕ್ಕಂಥದ್ದು. ಸನ್ಯಾಸ ಅನ್ನುವ ಶಬ್ದ ಬಿಡೋದು ಅಂತ ಹೇಳುತ್ತೆ. ಕೃಷ್ಣ ಹೇಳ್ತಾನೆ, ಬಿಡೋದಕ್ಕಿಂತಲೂ ಅದರ ಯೋಗ ಇದೆಯಲ್ಲ, ಉಪಾಯ ಇದೆಯಲ್ಲ, ಉಪಾಯವಾಗಿ ಕರ್ಮ ಮಾಡಬೇಕಂದ್ರೆ. ಉಪಾಯವಾಗಿ ಅಂದರೆ ಏನು ಮಾಡಿದ್ರೂ ಕರ್ಮ ಪಾಪ ಪುಣ್ಯ ಅಂಟ್ಕೊಳ್ಳುತ್ತಲ್ಲ, ಅಂಟ್ಕೊಳ್ಳದ ಹಾಗೆ ಮಾಡಬೇಕು. ಏನು ಮಾಡಿದ್ರೂ ಹಲಸಿನಣ್ಣು ತಿನ್ನಬೇಕಾದ್ರೆ, ಹೆಚ್ಚಬೇಕಾದ್ರೆ ಮೈಕೈಗೆಲ್ಲ ಮೆತ್ಕೊಂಡು ಬಿಡುತ್ತಲ್ಲ, ಅದಕ್ಕೆ ಬಿಟ್ಟೇ ಬಿಟ್ಟಿದ್ದೀನಿ. ಬಿಡಬೇಡಿ ಅಂತಾರೆ, ಬಿಡೋದು ಬೇಡ, ಬಿಚ್ಚುವಾಗ ಕೈಗೆ ಅಂಟಿಕೊಳ್ಳದ ಹಾಗೆ ಬಿಚ್ಚಿ. ಕರ್ಮ ಬಿಡ್ಲಿಕ್ಕೆ ಹೋಗಬೇಡಿ, ಮಾಡುವಾಗ ಪಾಪ ಪುಣ್ಯಗಳ ಲೇಪ ಆಗದ ಹಾಗೆ ಮಾಡಿ. ಅದನ್ನೇ ಮುಂದೆ ಯೋಗ ಕರ್ಮಸು ಕೌಶಲಂ. ಯೋಗ, ಕರ್ಮದ ಯೋಗ ಸ್ವಲ್ಪ ಅದು ವಿಶೇಷ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸನ್ಯಾಸಿ ಅಂದ ಮಾತ್ರಕ್ಕೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಆ ಅರ್ಥದಲ್ಲಿ ಭಗವಂತ ಹೇಳೋಲ್ಲ. ಅರ್ಜುನ, ಗೃಹಸ್ಥನು ಸನ್ಯಾಸಿ ಆಗ್ಬೋದು, ಯಾರೂ ಸನ್ಯಾಸಿ ಆಗ್ಬೋದು. ಸನ್ಯಾಸ ಅಂದರೆ ಏನು? ಯಾರಲ್ಲೂ ದ್ವೇಷನೇ ಇಲ್ವೋ, ಆಶೆ ಇಲ್ವೋ, ಕಾಮನೆಯಿಂದ ಕರ್ಮವನ್ನು ಮಾಡೋದಿಲ್ವೋ, ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಒಂದಿರಲಿ ಅಂತಿರ್ತಾನೋ, ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಸುಖ ದುಃಖ ದ್ವಂದ್ವವನ್ನು ಸಹಿಷ್ಣು ಆಗಿದ್ದಾನೋ ಅವನಿಗೆ ನಿತ್ಯ ಸನ್ಯಾಸಿ ಅಂತ ಕರೀತಾರೆ. ಅವನು ಯಾವುದೇ ಆಶ್ರಮದಲ್ಲಿರಲಿ,
ಅವನು ಬ್ರಹ್ಮಚಾರಿ ಆಗಿರಬಹುದು, ಅವನು ಗೃಹಸ್ಥಾಶ್ರಮಿ ಆಗಿರಬಹುದು, ಅವ ಸನ್ಯಾಸಿ ಆಗಿರ್ಬೋದು, ವಾನಪ್ರಸ್ಥಾಶ್ರಮಿ ಆಗಿರ್ಬೋದು. ಯಾವುದೇ ವರ್ಣ, ಯಾವುದೇ ಆಶ್ರಮದಲ್ಲಿರುವವನಲ್ಲಿ ಈ ಗುಣ ಇದೆ ಅಂತಾದರೆ, ಯಾವ ಗುಣ? ದ್ವೇಷ ಇಲ್ಲ, ಏನನ್ನು ಬಯಸೋಲ್ಲ, ಯಾವ ಕರ್ಮ ಮಾಡುವಾಗಲೂ ಅದು ಬೇಕು ಇದು ಬೇಕು ಅಲ್ಲ, ನಾ ಏನು ಬಯಸಲ್ಲ, ಶಾಸ್ತ್ರದಲ್ಲಿಯೇ ಇದನ್ನು ಮಾಡಿದ್ರೆ ಇದು ಸಿಗತ್ತೆ ಅಂತ ಹೇಳಿದೆ, ಅದಕ್ಕೆ ಅದನ್ನು ಮಾಡ್ತೇನೆ, ಈ ಬಯಕೆಯೂ ಇಲ್ಲ. ಹಿಂದೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಾಗ ತ್ರೈಗುಣ್ಯ ವಿಷಯ ವೇದ ಹೇಳಿದ್ದಾನೆ. ಸತ್ವರಜ ತಮೋಗುಣಗಳಿಂದ ಉಂಟಾಗುವ ಅನೇಕ ಫಲಗಳನ್ನು ವೇದ ಶ್ರುತಿ ಸ್ಮೃತಿಗಳು ಹೇಳುತ್ತೆ. ಆದರೆ ಅದಕ್ಕೆ ನೀನು ಮರುಳಾಗಿ ಕರ್ಮವನ್ನು ಮಾಡಬೇಡ, ಕೇವಲ ಭಗವತ್ ಪ್ರೀತಿಗಾಗಿ ಮಾಡು. ಯಾರು ಕಾಮನೆಯಿಂದ ಕರ್ಮವನ್ನು ಮಾಡೋಲ್ಲ, ಸುಖ ದುಃಖಾದಿ ದ್ವಂದ್ವ ಸಹಿಷ್ಣುವಾಗಿದ್ದಾನೆ, ಅವನು ನಿತ್ಯ ಸನ್ಯಾಸಿ ಅಂತ ನೆನಪಿಗೆ ತಂದುಕೋ. ಅವನೇ ಇಂತಹ ಸನ್ಯಾಸ ಮನೋಭಾವ ಯಾರಿಗಿದೆ, ಅವನೇ ಈ ಸಂಸಾರ ಬಂಧನದಿಂದ ಮುಕ್ತನಾಗುವವ. ಆದ್ದರಿಂದ ನೀನು ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡು, ಅಥವಾ ಗೆದ್ದರೆ ನಂಗೆ ಅದು ಸಿಗತ್ತೆ ಇದು ಸಿಗತ್ತೆ ಅಂದ್ಕೊಂಡು, ಈ ಯಾವ ಫಲದ ಕಾಮನೆ ಇಟ್ಕೊಂಡು ಏನೂ ಮಾಡಬೇಡ. ಬಿಡೋದಕ್ಕಿಂತ, ಯುದ್ಧವನ್ನು ಬಿಡೋದಕ್ಕಿಂತಲೂ ಕ್ಷತ್ರಿಯನಾದ ನಿನಗೆ ಯುದ್ಧ ಮಾಡೋದೇ ಲೇಸು. ಮಾಡು. ಈ ಕರ್ಮ ಲೇಪ ಆಗದೇ ಇರಬೇಕಾದ್ರೆ ಈ ಸನ್ಯಾಸ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡು. ಕೆಲವರು ಸನ್ಯಾಸ ಬೇರೆ, ಕರ್ಮ ಸನ್ಯಾಸ ಬೇರೆ, ಕರ್ಮಯೋಗ ಬೇರೆ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣ ಹೇಳ್ತಾನೆ, ಸಾಂಖ್ಯ ಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ ಏಕಮಪ್ಯಾಸ್ತಿ ತತ್ಸಮ್ಯಕ್ ಉಭಯೋ ವಿಂದತೆ ಫಲಂ. ಸಾಂಖ್ಯ ಮತ್ತು ಯೋಗ. ಸಾಂಖ್ಯ ಅಂದರೆ ಜ್ಞಾನ, ಅಂದರೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅಥವಾ ಕರ್ಮಯೋಗ, ಕರ್ಮ ಸನ್ಯಾಸ, ಇದನ್ನು ಬೇರೆ ಬೇರೆ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ಬಾಲಕರು, ಅವರಿಗೆ ತಿಳಿದಿಲ್ಲ ಅಂತ ಅರ್ಥ, ಅಥವಾ ಅವರು ಅವಿವೇಕಿಗಳು ಅಂತ ಅರ್ಥ. ನ ಪಂಡಿತಾಹ, ತಿಳಿದವರು ಎಂದೂ ಕೂಡ ಅದು ಎರಡನ್ನು ಬೇರೆ ಬೇರೆ ಅಂತ ಹೇಳೋದಿಲ್ಲ. ಯಾಕಂದರೆ ಆ ಎರಡರ ಗುರಿ ಒಂದೇ, ಅದೇನೆಂದರೆ ಬ್ರಹ್ಮಜ್ಞಾನದ ಸಂಪಾದನೆ. ಈ ಎರಡರಲ್ಲಿ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ, ಈ ಎರಡರಲ್ಲಿ ಒಂದನ್ನು ನಿಶ್ಚಯವಾಗಿ ಆಯ್ಕೆ ಮಾಡಿಕೊಂಡು ಅವಲಂಬಿಸಿದರೂ ಕೂಡ ಅವನು ಎರಡರ ಫಲವನ್ನು ಕೂಡ ತಾನು ಪಡಿತಾನೆ. ಅವನು ಕರ್ಮಯೋಗದಲ್ಲಿರಲಿ ಕರ್ಮ ಸನ್ಯಾಸದಲ್ಲಿರಲಿ, ಎರಡರ ಫಲವನ್ನು ಒಂದನ್ನು ಗಟ್ಟಿ ಹಿಡಿದರೆ ಸಾಕು. ಇಲ್ಲ, ಕರ್ಮಯೋಗವನ್ನು, ಆ ದಾರಿಯನ್ನು, ಆ ಮಾರ್ಗವನ್ನು ಅನುಸರಣೆ ಮಾಡಿರಿ, ನಿಮಗೆ ಕರ್ಮ ಸನ್ಯಾಸದ ಫಲವೂ ಬರುತ್ತೆ. ಕರ್ಮ ಸನ್ಯಾಸವನ್ನು ಗಟ್ಟಿಯಾಗಿ ಹಿಡಿರಿ, ಕರ್ಮಯೋಗದ ಫಲವೂ ನಿಮಗೆ ಬರುತ್ತೆ. ಯಾಕಂದರೆ ಅವೆರಡರ ಗುರಿ ಒಂದೇ ಅಂತ. ಉಭಯೋ ವಿಂದತೆ ಸಮ್ಯಕ್, ಉಭಯೋ, ಎರಡು ಮಾರ್ಗದಲ್ಲಿ ಹೋದವನು ಕೂಡ ಸರಿಯಾದ ದಾರಿಯಲ್ಲೇ ತಾನು ನಡೆದು ಭಗವಂತನನ್ನೇ ಹೊಂತಾನೆ. ಇಬ್ಬರಿಗೂ ಕೂಡ ಒಂದೇ ಸ್ಥಿತಿ, ಉತ್ತಮವಾದ ಲೋಕಪ್ರಾಪ್ತಿ ಆಗ್ತಕ್ಕಂಥದ್ದು ಅಂತ ಭಗವಂತ ಆ ಸಂದರ್ಭದಲ್ಲಿ ತಿಳಿಸ್ತಾನೆ. ಕೃಷ್ಣ ಪರಮಾತ್ಮ ಮುಂದುವರಿಸಿ ಮತ್ತೆ ಹೇಳ್ತಾನೆ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ.
ನೀವು ಕರ್ಮ ಮಾಡುವಾಗ ಕಾಮನೆಯನ್ನು ತ್ಯಾಗ ಮಾಡಿದ್ದೀರಿ. ತ್ಯಾಗಕ್ಕೆ ಸನ್ಯಾಸ ಅಂತ ಕರೀತಾರೆ. ಸನ್ಯಾಸ ಅಂದರೆ ಬಿಡೋದು. ಏನು ಬಿಡೋದು? ಕಾಮ ಇದು ಬಯಕೆಗಳನ್ನು ಬಿಟ್ಟು ಕರ್ಮವನ್ನು ಮಾಡಿದ್ದೀರಿ. ಆದರೆ ಬಯಕೆಗಳನ್ನು ಬಿಟ್ಟು ಕರ್ಮ ಮಾಡಿದಾಗಲೂ ಕೂಡ ಭಗವದ್ ಅರ್ಪಣ ಬುದ್ಧಿ ಇಲ್ಲ ಅಂತಾದರೆ, ದೇವರು ಪ್ರೀತನಾಗಲಿ, ದೇವರು ನೋಡ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಇಲ್ಲ ಅಂತಾದರೆ ಅಂಥ ಕರ್ಮಗಳು ಕೂಡ ದುಃಖಕ್ಕೆ ಕಾರಣ ಆಗುತ್ತೆ. ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ. ಬೇಕಾದಷ್ಟು ತಪಸ್ಸಿದೆ, ಬೇಕಾದಷ್ಟು ದಾನ, ಬೇಕಾದಷ್ಟು ಧರ್ಮ ಮಾಡಿದ್ದಾನೆ, ಯಾವ ಫಲ ಕಾಮನೆಯೂ ಇಲ್ಲ, ಆದರೆ ಭಗವದರ್ಪಣ ಬುದ್ಧಿ ಇಲ್ಲ. ಇದು ನಾ ಮಾಡಲಿಲ್ಲ, ನನ್ನೊಳಗೆ ನಿಂತು ಭಗವಂತ ಮಾಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಇಲ್ಲ. ಈ ಕರ್ಮವನ್ನು ದೇವರಿಗೆ ಅರ್ಪಿಸಬೇಕು ಅನ್ನುವ ಹೊಣೆಗಾರಿಕೆ ಇಲ್ಲ, ಅರ್ಪಣೆ ಮಾಡುವ ಭಾವ ಇಲ್ಲ ಅಂತಾದರೆ ಕ್ಷೇಮನ್ನ ವಿಂದಂತಿ, ಉತ್ತಮ ಲೋಕ ಅವನಿಗೆ ಸಿಗೋಲ್ಲ. ಮರಳಿ ಬಾರದ ಲೋಕ ಅವನಿಗೆ ಸಿಗಲ್ಲ. ಅವನಿಗೆ ಸಿಗುವ ಲೋಕಗಳು ಮತ್ತೆ ಮತ್ತೆ ಹೊರಳಿ ಮರಳಿ ಈ ಭೂಮಿಗೆ ಬರುವಂತಹ ಲೋಕಗಳ ಪ್ರಾಪ್ತಿ ಸ್ವರ್ಗ ನರಕಾದಿಗಳಾಗತ್ತೆ ವಿನಃ ಯದ್ಗತ್ವಾ ನನಿವರ್ತಂತೆ ತದ್ದಾಮ ಪರಮಮ್ಮಮ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು ಅಂತ ಏನು ಭಗವಂತನ ಅರಮನೆಯ ವರ್ಣನೆ ಇದೆ, ಆ ಲೋಕ ಅವರಿಗೆ ಸಿಗೋಲ್ಲ. ಇದರರ್ಥ ಕಾಮತ್ಯಾಗಾದಿ ರೂಪವಾದ ಸನ್ಯಾಸ ಮಾಡಿದ್ರೂ ಭಗವತ್ ಪೂಜಾ ರೂಪವಾಗಿ ಕರ್ಮಾನುಷ್ಠಾನ ಕರ್ಮದ ಯೋಗ ಇಲ್ಲ ಅಂತಾದರೆ ಅದು ದುಃಖಕ್ಕೆ ಕಾರಣ ಆಗತ್ತೆ. ಕ್ಷೇಮನ್ನ ವಿಂದಂತಿ, ಮೋಕ್ಷ ಅಂತೂ ಸಿಗಲ್ಲ. ಕರ್ಮ ತ್ಯಾಗ ಮಾಡಿದ್ದಕ್ಕಾಗಿ ನರಕವೇ ಸಿಗುತ್ತೆ. ಇನ್ನು ಕರ್ಮವನ್ನೇ ತ್ಯಾಗ ಮಾಡಿಬಿಡ್ತೀನಿ, ವಿಹಿತ ಕರ್ಮವನ್ನು ಬಿಡ್ತೇನೆ ಅಂದರೆ ಅದು ನರಕಕ್ಕೆ ಕಾರಣ ಆಗುತ್ತೆ. ಆದ ಕಾರಣ ಕರ್ಮತ್ಯಾಗವನ್ನು ಮಾಡಬಾರ್ದು. ಕರ್ಮ ಸನ್ಯಾಸ, ಕರ್ಮ ಯೋಗ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.